ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ಮುಂಜಾನೆಗಳನ್ನು ನೋಡಿದ್ರಲ್ಲಿ ಭಾಳ ಸಂತೋಷವಾಗಿದ್ದೇನೆ. ದೇವರು ನಮ್ಮನ್ನು ಅದ್ಭುತವಾಗಿ ಕಳೆದ ವಾರೆಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಶಾಲೋಮ್, ಸಮಾಧಾನ ಉಂಟಾಗಲಿ ನಿಮಗೂ ನಿಮ್ಮ ಕುಟುಂಬದಲ್ಲೂ. ಯಾವಾಗಲೂ ದೇವರ ನಿಮ್ಮ ಸಮಾಧಾನ ಇರುವಂಥ ದೇವರಾಗಿದ್ದಾನೆ. ಹೌದು ಪ್ರೀತಿಗಳ ದೇವ ಮಕ್ಕಳೇ, ನಮ್ಮ ಪರಿಸ್ಥಿತಿಯಲ್ಲಿ ನಾವು ಯಾವಾಗಲೂ ಸೋಲ್ತಾನೆ ಇರ್ತೀವಿ. ನಮ್ಮ ಭವಿಷ್ಯದಲ್ಲಾಗಿರ್ಬೋದು, ನಮ್ಮ ಕುಟುಂಬದಲ್ಲಾಗಿರ್ಬೋದು. ಆದರೆ ದೇವರು ನಮಗೆ ಜಯಿಸುವಂಥ ದೇವರಾಗಿದ್ದಾನೆ. ಆತ ನಮ್ಮನ್ನು ಯಾವಾಗಲೂ ನಮ್ಮ ಜೊತೆಲಿ ಇರುವಂತಹ ಪ್ರೀತಿಯುಳ್ಳ ದೇವ ಮಕ್ಕಳ ಆಗಿದ್ದಾರೆ. ಹೌದು ಪ್ರೀತಿಯುಳ್ಳ ದೇವ ಮಕ್ಕಳೇ, ಅದಕ್ಕೆ ಆಧಾರವಾಗಿ ವಿಮೋಚನೆ ಕಾಂಡ 14ನೇ ಅಧ್ಯಾಯ 14ನೇ ವಚನ ನಿಮಗಾಗಿ ನಾನು ಓದ್ತೀನಿ. ಆಗ ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರಿ ಎಂದು ಹೇಳಿದನು. ಆಮೇನ್. ಮೋಶೆನ ಜೀವಿತ ನೋಡುವುದಾದರೆ ಇಸ್ರೇಲಿನಿಂದ ಐಗುಪ್ತ ದೇಶದಿಂದ ಅವರು ಬರಬೇಕಾಗುತ್ತೆ ಪ್ರಿಯ ದೇವಮಕ್ಕಳೇ. ಆದರೆ ದೇವರು ಮೋಶೆ ಸಂಗಡ ಇದ್ದ ಹಾಗೆ ಯಾವಾಗಲೂ ಮೋಶೆ ಪ್ರಾರ್ಥನೆಯಲ್ಲಿ ಜೀವಿಸ್ತಾ ಇದ್ದ. ದೇವರಲ್ಲಿ ಯಾವಾಗಲೂ ಆತನ ಸಂಗಡನೆ ಇದೆ ಎಂಬುದಾಗಿ ನೋಡ್ತೇವೆ. ಆದರೆ ಜನರು ಈ ಫರೋಹನ ಏನು ಮಾಡ್ತಾನೆ, ಈ ಇಸ್ರೇಲ್ ಜನರಿಗೆ ಹೇಗಾದರೂ ಮಾಡಿ ನಾಶ ಮಾಡಬೇಕು, ನಮ್ಮ ದೇಶದಲ್ಲಿ ಅವ್ರು ಇರಬೇಕೆಂಬುದಾಗಿ ಆತ ತೀರ್ಮಾನ ಮಾಡ್ತಾನೆ. ಆದರೂ ಕೂಡ ದೇವರು ಅವ್ರಿಗೆ ಬಿಡದೆ ಯಾವಾಗಲೂ ಅವ್ರ ಜೊತೆಲೇ ಇರ್ತಾನೆ. ಅವ್ರು ಪ್ರಯಾಣ ಮಾಡುವಾಗ ಮೋಶೆ ಹೇಳ್ತಾನೆ, ಅಯ್ಯೋ ಮೋಶೆ, ನಮ್ಗೆ ಯಾಕೆ ಈ ಥರ ಹಿಂಸೆ ಮಾಡ್ತಾಯಿದ್ಯಾ, ನಾವು ಅಲ್ಲೇ ಎಷ್ಟೋ ಚೆನ್ನಾಗಿದ್ದೀವಿ, ನಮ್ಗೆ ಊಟ ತೊಂದರೆ ಆಗುತ್ತೆ, ಇಂಥ ಕಾಡಲ್ಲಿ ಎತ್ಕೊಂಡು ಬಂದಿದ್ದೆಲ್ಲ, ಇಲ್ಲಿ ಎಲ್ಲ ಎಷ್ಟೋ ಪ್ರಾಣಿಗಳಿದೆ, ಪಕ್ಷಿಗಳಿದೆ, ನಮಗೆ ಅಪಾಯದಲ್ಲಿ ಮಕ್ಕಳನ್ನ ಹೆಂಗೆ ನೋಡ್ತಾರೆ ಎಂಬುದಾಗಿ ಅವರೆಲ್ಲ ಮೋಶೆಗೆ ಬೈತಾಯಿದ್ರು. ಆದರೆ ಮೋಶೆ ಏನು ಹೇಳ್ತಾರೆ, ನೀವಂತೂ ಭಯಪಡಬೇಡ್ರಿ, ದೇವರಿದ್ದಾನೆ, ದೇವ್ರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಆತ ಧೈರ್ಯ ಕೊಡ್ತಾ ಇದ್ದಾನೆ. ಆದರೂ ಕೂಡ ಗಲಿಬಿಲಿಯಲ್ಲಿ ಅವ್ರು ಇರ್ತಾರೆ. ಇಂಥ ಕತ್ತಲಲ್ಲಿ ನಾವು ಹೇಗೆ ಬರಬೇಕು, ಇಂಥ ಜನರಲ್ಲಿ ಅಂತ ಆತ ದುಃಖ ಪಡ್ತಾ ಇದ್ದಾರೆ. ಆದರೂ ದೇವರು ಮೋಶೆಗೆ ಹೇಳ್ತಾನೆ, ಇನ್ನು ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು. ಆಗ ಯೆಹೋವನು ಮೋಶೆಗೆ ಹೇಳಿದನೇನೆಂದರೆ, ನೋಡಿ, ನೀವು ನನಗೆ ಮೊರೆಯಿಡುವುದೇನು, ಮುಂದಕ್ಕೆ ಹೊರಟು ಹೋಗು ಎಂಬುದಾಗಿ ದೇವರು ಹೇಳ್ತಾರೆ. ನೀವು ಮೊರೆ ಇಡುವುದಕ್ಕಿಂತ ನಾನು ನಿಮಗೆ ಮುಂದೆ ಎಲ್ಲ ಮಾರ್ಗ ತೋರಿಸ್ತೀನಿ ಎಂಬುದಾಗಿ ಹೇಳ್ತಾರೆ. ಅದೇ ಥರ 33ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡೋದಾದರೆ ಮೋಶೆ ಸಂಗಡ ಇರ್ತಾರೆ. 33ನೇ ಅಧ್ಯಾಯ 14ನೇ ವಚನ, ಅದಕ್ಕೆ ಯೆಹೋವನು ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿ ಉಂಟು ಮಾಡುವೆನು ಅಂದನು. ಆಮೇಲೆ ನೋಡಿ, ನಮಗೆ ವಿಶ್ರಾಂತಿನ ಉಂಟು ಮಾಡುತ್ತೇನೆ ಎಂಬುದಾಗಿ ಹೇಳ್ತಾರೆ. ನೀವು ಆಯಸ್ಸಗೊಂಡಿದ್ರಿ, ನೀವು ಪ್ರಯಾಣ ಮಾಡುವಾಗೆಲ್ಲ ನೀವು ಆಯಸ್ಸಗೊಂಡ್ರಿ, ಆದರೆ ನಾನು ನಿಮ್ಮ ಸಂಗಡ ಇರ್ತೀನಿ, ನಿಮಗೆ ವಿಶ್ರಾಂತಿನ ಕೊಡ್ತೀನಿ. ಇಷ್ಟಕ್ಕೆಲ್ಲ ಇಷ್ಟು ದೂರದಿಂದ ನಡ್ಕೊಂಡು ಬರ್ತಾ ಇದ್ದಾರೆ, ಆದರೆ ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ. ನಿಮಗೆ ಏನು ಬೇಕು ಅದನ್ನೆಲ್ಲ ಮೋಶೆ ಸಂಗಡ ಇದ್ದ ಹಾಗೆ ನಾನು ನಿಮ್ಮ ಸಂಗಡ ಇರ್ತೀನಿ ಎಂಬುದಾಗಿ ದೇವ ವಾಗ್ದಾನ ಮಾಡಿದ್ದೇನೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ಸೋಲನ್ನು ಅನುಭವಿಸ್ತಿದ್ದೀವಿ, ದೇವರು ನಮ್ಮ ಮುಂದುಗಡೆ ಹೋಗ್ತಾ ಇದ್ದಾನೆ. ದೇವರು ನಮಗೆ ಸಹಾಯ ಮಾಡುವಂಥ ದೇವರು. ಆತನ ಎಂದಿಗೂ ಕೈ ಬಿಡೋನಲ್ಲ. ದೇವರು ಮಕ್ಕಳಾದಂಥ ನಾವು ಗುಣಗಟ್ಟದೆ, ದೇವರೇ ನೀ ನಮ್ಮ ವಿಶ್ರಾಂತಿ ಕೊಡುವಂಥ ದೇವರು, ನೀ ನಮಗೆ ಜಯ ಕೊಡುವಂಥ ದೇವರಾಗಿದ್ದಾನೆ. ಯೆಶಾಯ ಪ್ರವಾದನೆ ಗ್ರಂಥ 63ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನೋಡುವಾಗ ಆತ ಅಲ್ಲಿ ಒಂದು ಶ್ರಮಪಟ್ಟ ಎಂಬುದಾಗಿ ನಾವು ನೋಡ್ತೇವೆ. ಮನುಷ್ಯನ ಹಾಗೆ ಆತನು ಕೂಡ ಶ್ರಮಪಟ್ಟ, ಆತ ನೋವಲ್ಲಿ ಬೆಳೀತಾ ಇದ್ದ. ಆದರೂ ಕೂಡ ನಾವು ಯಾವ ಥರ ಶ್ರಮ ಪಟ್ಟಿದ್ದೇವೋ ಅದೇ ಥರ ಯೇಸು ಸ್ವಾಮಿ ಕೂಡ ಶ್ರಮ ಪಟ್ಟಿದ್ರು ಎಂಬುದಾಗಿ ನೋಡ್ತೇವೆ. ಪ್ರೀತಿ ದೇವ ಮಕ್ಕಳೇ, ನಮ್ಮ ಏನೇ ಗಲಿಬಿಲಿಯಲ್ಲಿದ್ದರೂ ನಮ್ಮ ಜೀವನದಲ್ಲಿ ದೇವರನ್ನು ಹಿಂಬಾಲಿಸಬೇಕು. ಎಷ್ಟೇ ಕೊರತೆ ಇದ್ದರೂ, ಎಷ್ಟೇ ಹಿಂಸೆ ಇದ್ದರೂ ಜಯ ಕೊಡುವಂಥ ದೇವರಾಗಿದ್ದಾನೆ. ಆತ ಹೇಳ್ತಾ ಇದ್ದಾರೆ, ದೇವರೇ ನಿಮ್ಮ ಮಧ್ಯದಲ್ಲಿದ್ದಾನೆ, ನಿಮಗೆ ಜಯನ ಕೊಡುವಂಥ ದೇವರಾಗಿದ್ದಾನೆ. ಪ್ರೀತಿ ದೇವ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವಾದವಾಗುತ್ತಿರುತ್ತದೆ. ದೇವರು ಇನ್ನೊಂದು ಹೇಳ್ತದೆ ನೋಡಿ, ಹೇಳ್ತಾರೆ, ಶ್ರಮ ಪಟ್ಟಿರುತ್ತಿರುವಾಗ ಆತನು ಶ್ರಮಪಟ್ಟನು, ಆತನ ಮುಖ ನೋಡಿ ಮುಖ ಸ್ವರೂಪವಾಗಿ ಕಾಣುತ್ತದೆ ಎಂಬುದಾಗಿ. ದೇವರ ಮುಖ ಯಾವ ಥರ ಸ್ವರೂಪವಾಗಿ ಮಾರ್ಪಡಿಸ್ತದೆ. ನಮ್ಮ ಎಲ್ಲ ಗಲಿಬಿಲಿನ ನೀಗಿಸುವಂಥ ದೇವರು ನಮಗೆ ಶಾಂತಿದಾಯಕನಾಗಿದ್ದಾನೆ. ಆತನ ಕೃಪಾ ವರಗಳಿಂದ ನಮ್ಮನ್ನು ಕೈ ಹಿಡಿದು ನಡೆಸುವಂಥ ದೇವರಾಗಿದ್ದಾನೆ. ಪ್ರೀತಿ ದೇವ ಮಕ್ಕಳೇ, ನೋಡಿ, ಅದಕ್ಕೆ ಯೆಹೋವನು ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿ ಕೊಡುವಂಥ ದೇವರಾಗಿದ್ದಾನೆ. ಎಂಥ ಗಲಿಬಿಲಿಯಲ್ಲಿ ಇದ್ದರೂ ಕೂಡ, ಎಂಥ ನೋವಲ್ಲಿ ಯಾರೇ ಫರೋಹನ ಹಾಗೆ ನಮ್ಮನ್ನು ಯುದ್ಧ ಮಾಡೋಕ್ಕೆ ಬರ್ತಾರೆ, ಆದರೆ ದೇವರು ಹೇಳ್ತಾನೆ, ನಾನು ನಿಮ್ಮ ಸಂಗಡ ಇರ್ತೇನೆ, ನಾನು ನಿಮಗಾಗಿ ಯುದ್ಧ ಮಾಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಯಾವುದಕ್ಕೂ ಭಯಪಡದೆ ಎಂತೆಂಥೋ ಸೈನಿಕರು ನಮ್ಮ ಮಧ್ಯದಲ್ಲಿ ಇರ್ತಾರೆ. ಸೈತಾನೆ ನಮಗೆ
ವಂಚಿಸ್ತಾನೆ. ಈ ಮಗಳಿಗೆ ಏನಾದರೂ ಮಾಡಬೇಕು, ಇಂಥ ಮಗನಿಗೆ ಏನಾದರೂ ಮಾಡಬೇಕು. ಆದರೆ ದೇವ್ರು ಹೇಳ್ತಾರೆ, ನಾನು ನಿಮ್ಮ ಮಗೋಸ್ಕರ ಯುದ್ಧ ಮಾಡ್ತೀನಿ ಎಂಬುದಾಗಿ. ನಾವು ದೇವರನ್ನು ಹಿಡ್ಕೊಳ್ಬೇಕು. ನಮ್ಮ ಪರಿಸ್ಥಿತಿ ಹೇಗೆ ಇದ್ದರೂ ದೇವರಿಗಾಗಿ ನಾವು ಜೀವಿಸುವಾಗ ದೇವ್ರು ನಮಗೆ ಜಯನ ಕೊಡುವಂಥ ದೇವರಾಗಿದ್ದಾನೆ. ದೇವ ಮಕ್ಕಳೇ, ನಾವು ಯಾವುದಕ್ಕೂ ಕೊರತೆ ಇಲ್ಲ. ಮೋಶೆ ಹೇಳ್ತಾನೆ ಇಸ್ರಾಯೇಲ್ ಜನರಿಗೆ, ನೀವು ಭಯಪಡಬೇಡ್ರಿ, ದೇವ್ರು ನಮಗೆ ಸಂಗಡ ಇದ್ದಾನೆ ಎಂಬುದಾಗಿ ಹೇಳಿದ್ರು ಕೂಡ ಅವ್ರು ದುಃಖದಲ್ಲಿದ್ದರು. ಅಯ್ಯೋ, ನಮಗೆ ಊಟದ ಏನಿಲ್ಲ, ಇಂಥ ಕತ್ತಲಲ್ಲಿ ಇಂಥ ಅರಣ್ಯದಲ್ಲಿ ನಮ್ಮನ್ನು ಕರ್ಕೊಂಡು ಬಂದಿದೆ ಎಂಬುದಾಗಿ ಹೇಳುವಾಗಲೂ ದೇವ್ರು ಹೇಳ್ತಾನೆ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ. ನಿಮ್ಮ ಪರಿಸ್ಥಿತಿ ನನಗೆ ಗೊತ್ತು, ಆದರೂ ಭಯ ಪಡಬೇಡ್ರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ನಾವು ಕೂಡ ಗಲಿಬಿಲಿಯಲ್ಲಿ ಇರ್ತೀವಿ. ನಮ್ಮ ಸಮಸ್ಯೆ ಎಷ್ಟು ಭಾರವಾಗಿದ್ದರೂ ಕೂಡ ನಾವು ದೇವರು ನಮಗೆ ಜಯವನ್ನು ಕೊಡುವಂಥ ದೇವರಾಗಿದ್ದಾನೆ. ಕೊನೆಯದಾಗಿ 1 ಕೊರಿಂಥದಲ್ಲಿ ನೋಡುವುದಾದರೆ 1 ಕೊರಿಂಥ 10ನೇ ಅಧ್ಯಾಯ 14ನೇ ವಚನ ಹೇಳುತ್ತದೆ, ಒಂದೇ ಆಹಾರವನ್ನು ತಿಂದರೂ ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆ ಒಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು ಎಂಬುದಾಗಿ. ನೋಡಿ, ಆ ಬಂಡೆ ಒಳಗಡೆ ಮೋಶೆ ಹೇಳ್ತಾನೆ, ನಿನ್ನ ಕೋಲ್ ಚಾಚು, ಆ ಬಂಡೆ ಎಲ್ಲ ಫುಲ್ ನೀರನ್ನು ಕುಡಿಯುವಂತೆ ದೇವರು ಅವರನ್ನು ಅದ್ಭುತ ಮಾಡಿದರು. ಪ್ರೀತಿಯ ದೇವರ ಹೊಸ ಒಡಂಬಡಿಕೆಯಲ್ಲಿ ಅದೇ ಥರ ನಮ್ಮ ಜೀವಿತದಲ್ಲಿ ದೇವರು ಒಂದು ಒಳ್ಳೆಯ ಅದ್ಭುತಗಳನ್ನು ಮಾಡುವಂಥ ದೇವರು, ನಮಗೆ ಜಯನ ಕೊಡುವಂಥ ದೇವರು. ನನ್ನ ಮಕ್ಕಳಿಗೆ ಯಾವತ್ತೂ ನಾನು ಸೋಲ್ಸೋದೇ ಇಲ್ಲ, ಆತ ಜಯವನ್ನು ಕೊಡುವಂಥ ದೇವರಾಗಿದ್ದಾನೆ. ಪ್ರೀತಿಗಳು ದೇವ ಮಕ್ಕಳಿಗೆ ನಾವು ಧೈರ್ಯದಿಂದ ಜೀವಿಸಬೇಕು. ದೇವರು ನಮ್ಮನ್ನು ಅದ್ಭುತ ಮಾಡುವಂಥ ದೇವರು, ನಮಗೆ ಜಯ ಮಾರ್ಗದಲ್ಲಿ ನಡೆಸುವಂಥ ದೇವರಾಗಿದ್ದಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಪ್ರಾರ್ಥನೆ ಪರಿಶುದ್ಧನೆ. ಪ್ರೀತಿಗಳ ತಂದೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ದೇವರೇ. ಈ ಪ್ರತಿಯೊಬ್ಬೊಬ್ಬರನ್ನು ಜಯನ ಕೊಡು ದೇವರೇ. ಈ ವಿಡಿಯೋ ಯಾರು ನೋಡ್ತಾರೋ ಅವರನ್ನು ಆಶೀರ್ವದಿಸು, ಕಾಪಾಡು ದೇವರೇ. ಒಳ್ಳೆಯ ಮಾರ್ಗದಲ್ಲಿ ನಡೆಸು. ಅವರೆಲ್ಲ ಬಲಹೀನತೆಯಲ್ಲಿ ಭಯಪಡದೆ ನಿನ್ನಲ್ಲಿ ನಂಬಿಕೆಯಿಂದ ಜೀವಿಸುವಂತೆ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದರೆ. ಪ್ರೀತಿಗಳ ತಂದೆ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತೇನೆ ಜೀವ ತಂದೆ, ಆಮೇನ್. ಮೇ ಗಾಡ್ ಬ್ಲೆಸ್ ಯು.